ಪೇಮೆಂಟ್ ಬರಲ್ವಾ? ಪೇಮೆಂಟ್ ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡಾಬಾಸ್ಪೇಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ನನ್ನ ಫ್ರೆಂಡ್ ಸೆಂಡ್ ಮಾಡಿದ್ರು. ಅಲ್ಲಿ ಸಿಲ್ವರ್ ಜ್ಯುವೆಲ್ಲರಿದು ಅಂದರೆ ಗೋಲ್ಡ್ ಕವರಿಂಗ್ ಇರುತ್ತಲ್ಲ, ಅದು ಸಿಲ್ವರ್ ಜ್ಯುವೆಲ್ಲರಿದು ಶಾಪು. ಅಲ್ಲಿ ನೆಕ್ಲೆಸ್ ತೊಗೊಂಬಂದಿದ್ರು ಅವರು, ನನಗೆ ಸೆಂಡ್ ಮಾಡಿದ್ರು. ಚೆನ್ನಾಗಿತ್ತು ಅನ್ನಿಸ್ತು. ಸರಿ ಹೋಗಿ ನೋಡೋಣ, ನಾನು ಏನಾದ್ರು ತಗೋಬೇಕು ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನಾನೇನು ತಗೊಂಡೆ, ಆ್ಯಂಡ್ ಆಂಬುಲೆನ್ಸ್ ಬರ್ತಿತ್ತು, ಸೊ ಅದು ಸೌಂಡು, ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ನಾನೇನು ತಗೊಂಡೆ ಮತ್ತು ಅಲ್ಲೇನೇನು ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಹೋಗಿ ತಗೊಳ್ಳಿ. ಅದು ಅಡ್ರೆಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಬನ್ನಿ ಶಾಪ್ಗೆ ಹೋಗೋಣ. ಹೇಗೆ ಏನೇನಿರುತ್ತೆ, ಏನು ತೊಗೊತೀನಿ ಅನ್ನೋದನ್ನ ತೋರಿಸ್ತೀನಿ. ಈಗ ಆಲ್ರೆಡಿ ನಾವು ನೆಲಮಂಗಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಒಂದು ಹಾಫ್ ಆನ್ ಅವರ್ ತೋರಿಸ್ತಿದೆ, ಅಷ್ಟೊಂದು ಟ್ರಾಫಿಕ್ ಜಾಮು ಇಲ್ಲ. ಸೊ ಬನ್ನಿ ಹೋಗೋಣ. ಇದೇ ಶಾಪ್ ನೋಡಿ ನಾವು ಬಂದಿರೋದು. ಇದು ಬೆಂಗಳೂರು ಟು ತುಮಕೂರು ಹೈವೇ ಇದೆಯಲ್ಲ, ಅಲ್ಲಿ ಬರೋ ಅಂಥ ಡಾಬಾಸ್ಪೇಟೆ ಬಸ್ ಸ್ಟಾಪಲ್ಲಿ ಲೆಫ್ಟಿಗೆ ಇದೆ. ಇದು ಬೆಂಗಳೂರು ಕಡೆಯಿಂದ ಬಂದರೆ ಲೆಫ್ಟಿಗೆ ಸಿಗುತ್ತೆ, ತುಮಕೂರು ಕಡೆಯಿಂದ ಬಂದರೆ ರೈಟಿಗೆ ಸಿಗುತ್ತೆ ನಿಮಗೆ. ಸೊ ಲೆಫ್ಟಲ್ಲೇ, ಬೆಂಗಳೂರು ಕಡೆಯಿಂದ ಹೋಗ್ತಾ ಲೆಫ್ಟಲ್ಲೇ ಸಿಗುತ್ತೆ ನಿಮಗೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದೆ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಅಂತ, ನೀವು ಗೂಗಲಲ್ಲಿ ನೋಡಿದ್ರು ಕೂಡ ಬರುತ್ತೆ. ಸೊ ಅಲ್ಲಿಗೆ ಬಂದಿದ್ದು ನಾವು, ಇನ್ಸ್ಟಾಗ್ರಾಮ್ ಪೇಜ್ ನೋಡಿಕೊಂಡೇ ಬಂದಿದ್ದು. ಸೊ ತುಂಬ ಕಲೆಕ್ಷನ್ಸ್ ಇದೆ, ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಒಂದೆರಡು ಐಟಮ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಹೇಗಿದೆ ಏನು ಅಂತ. ಏನೇನು ಸಿಗುತ್ತೆ ಅಂತ ಒಂದ್ಸಲ ನೋಡ್ಕೊಬಿಡಿ. ಗೋಲ್ಡ್ ಥರನೇ, ಗೋಲ್ಡ್ಗೇನು ಕಮ್ಮಿ ಇಲ್ಲ ರೀ. ನೀವು ಹಾಕ್ಕೊಂಡ್ರೆ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ ಇದು ಸಿಲ್ವರ್ ಜ್ಯುವೆಲ್ಲರ್ಸ್ ಗೋಲ್ಡ್ ಕವರಿಂಗ್ ಅಂತ. ಸೊ ಅಷ್ಟು ಚೆನ್ನಾಗಿದೆ. ಮತ್ತು 92.5 ಸಿಲ್ವರೇನೇ ಇದೆಲ್ಲಾನು. ಬಟ್ ಇದ್ರ ಕಟಿಂಗ್ ಮೇಲೆ ಅವರು ಇದನ್ನು ಹಾಕ್ತಾರೆ ರೇಟ್ನ. 290 ಎಲ್ಲ ಎಬೋ 290ನೇ ಇರುತ್ತೆ ಪರ್ ಗ್ರಾಮು. ಅದ್ರ ಮೇಲೆ ನಿಮಗೆ ಒಂದು ಈ ಥರ ನೆಕ್ಲೆಸ್ ಬೇಕು ಅಂದರೆ ಆಗುತ್ತೆ, ಒಂದು 25,000ದಿಂದ 30,000ದವರೆಗೂ ಆಗುತ್ತೆ. ನೋಡಿ, ಬ್ಯಾಂಗಲ್ಸ್ ಎಲ್ಲ ಇದೆ. ಬ್ಯಾಂಗಲಲ್ಲಿ ನಿಮಗೆ ಗೋಲ್ಡಲ್ಲಿ ಏನೇನು ಡಿಸೈನ್ ಸಿಗುತ್ತೆ ಎಲ್ಲ ಡಿಸೈನ್ಸ್ ಕೂಡ ಇಟ್ಟಿದ್ದಾರೆ ಇವರು. ಮತ್ತು ಚಿಕ್ಕ ಚಿಕ್ಕ ನೆಕ್ಲೆಸ್ಗಳು, ಚೌಕ್ಸು ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಒಂದಕ್ಕಿಂತ ಒಂದು ಹೆಚ್ಚು ತುಂಬ ಇಷ್ಟ ಆಯಿತು. ಮತ್ತು ಸ್ಟೋನ್ಗಳಲ್ಲೂ ಮುತ್ತಲ್ಲಿ ಮತ್ತು ಹವಳದಲ್ಲಿ ಮಾಡಿರೋ ಸರಗಳು ಎಲ್ಲನೂ ಇದೆ. ನಾನು ಯಾಕೆ ಜಾಸ್ತಿ ತೊಗೊಳ್ಳಿಲ್ಲ ಅಂದರೆ, ನಾನು ನೆಕ್ಸ್ಟು ಗೋಲ್ಡ್ ತೊಗೋಬೇಕು ಅಂತ ಇದ್ದೀವಿ. ತಗೊಂಡ್ರೆ ಮತ್ತು ಇದೆಲ್ಲ ಸುಮ್ಮನೆ ಡೆಡ್ ಅಮೌಂಟ್ ಆಗುತ್ತೆ. ಏನು ನಮಗೆ ಎಮರ್ಜೆನ್ಸಿ ಬೇಕೋ ಅದಕ್ಕೆ ಒಂದು 2 ಐಟಮ್ ತೊಗೊಂಡೆ. ಅದೇ ಈ ಥರದ್ದೊಂದು ಓಲೆ ಜುಮ್ಕಿ ಪ್ಲಸ್ ಒಂದು ಮಾಂಗಲ್ಯ ಸರ ತೊಗೊಂಡಿದ್ದೀನಿ. ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದಕ್ಕಿಂತ ಒಂದು ನೆಕ್ಲೆಸ್ಗಳು ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗು, ಅದರಲ್ಲಿ ಒಂದೇ ಒಂದು ಪೀಸ್ ಲಾಂಗ್ದು ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದೇ ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ರಿಂದ ತಗೊಳ್ಳಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಡಾಲರ್ಗಳು, ನಿಮಗೆ ಸಿಲ್ವರು ಡಾಲರ್ಸ್ ಇದೆಯಲ್ಲ, ಅದಂತೂ ತುಂಬ ಅಂದರೆ ತುಂಬ. ನಿಮ್ಗೆ ಯಾವ ಕಲರ್ ಮಣಿಗಳು ಬೇಕು ತೊಗೊಂಡು ನೀವು ಸೆಟ್ ಮಾಡಿಸ್ಕೋಬೋದು. ಇಲ್ಲ ಅಂದರೆ ನೀವು ಗೋಲ್ಡ್ ಚೈನ್ಗೆ ಹಾಕ್ಕೋಬೋದು. ಅದು ಕೂಡ ಸಪ್ರೇಟಾಗಿ ನಿಮಗೆ ಡಾಲರ್ ಕೂಡ ಸಿಗುತ್ತೆ. ಮತ್ತು ಸಣ್ಣ ಸಣ್ಣ ಓಲೆಗಳು, ಸ್ಟಡ್ ಥರ ಓಲೆಗಳು, ಎಲ್ಲ ಥರದ್ದು ನಿಮಗೆ ಗೋಲ್ಡಲ್ಲಿ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ಡಾಲರ್ಗಳು ಎಷ್ಟು ಚೆನ್ನಾಗಿದೆ. ಮತ್ತು ಆ ಸೊಂಟು ಕಟ್ಟಿರೋ ಡಾಬ್ ಅಂತೂ ನಂಗೆ ತುಂಬಾ ಇಷ್ಟ ಆಗಿತ್ತು, ತೊಗೋಬೇಕು ಅಂತ ಅನ್ನಿಸ್ತು. ಬಟ್ ಬೇಡ ಅಂತ ಮೈಂಡ್ ಸೆಟ್ ಫಸ್ಟೇ ಮಾಡ್ಕೊಂಡೋಗಿದ್ದೆ. ಗೊತ್ತಿತ್ತು ನನಗೆ, ನೋಡಿದ ಮೇಲೆ ತೊಗೋಬೇಕು ಅನಿಸುತ್ತೆ ಅಂತ. ಸೊ ಏನು ಬೇಕೋ ಅಷ್ಟು ತೊಗೊಂಬಂದ್ವಿ. ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನೀವು ಹೋಗಿ ವಿಸಿಟ್ ಮಾಡಿ. ಸೊ ಈಗ ಎಲ್ಲ ಮುಗೀತು ಶಾಪಿಂಗು. ಏನು 2 ಐಟಮ್ ತೊಗೊಂಡಿದ್ದು, ಜಾಸ್ತಿ ತೊಗೊಳ್ಳಿಲ್ಲ. ಯಾಕಂದರೆ ಅದು ನಾವೀಗ ತೊಗೊಂಡಿದ್ದಕ್ಕೆ ಹಾಫ್ ರೇಟ್ ಹೋಗುತ್ತೆ. ಐ ಮೀನ್ ಈಗ ಅದು ಕಟಿಂಗು ಡಿಸೈನ್ಸ್ ಮೇಲೆ ಅವರು 200, 290 ಪರ್ ಗ್ರಾಮ್ ಹಾಕೋದು. ಸೊ ನಾವು ಹಾಕ್ಬೇಕಾದ್ರೆ ಬೆಳ್ಳಿ ಏನು ರೇಟ್ ಇರುತ್ತೆ ಅದಕ್ಕಿಂತ 10 ರೂಪೀಸ್ ಕಡಿಮೆ ಅವ್ರು ತೊಗೋತಾರೆ. ಸೊ ಅದಕ್ಕೆ ನನಗೆ ಈಗ ಎಮರ್ಜೆನ್ಸಿಗೆ ಏನು ಬೇಕು ಅದನ್ನು ತೊಗೊಂಡ್ವಿ. ಯಾಕಂದರೆ ಎಲ್ಲ ಗೋಲ್ಡ್ ಎಲ್ಲ ಸೇಲ್ ಮಾಡಿದ್ದೀವಿ ನಾವು. ಏನು ಗೋಲ್ಡ್ ಇಲ್ಲ ಈಗ ಸದ್ಯಕ್ಕೆ. ಇರೋದು ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಇಟ್ಕೊಂಡಿದ್ದೀನಿ ಅಷ್ಟೇ.
ಈಗ ನೆಕ್ಸ್ಟ್ ಹೊಸ್ದಾಗಿ ಎಲ್ಲನೂ ಮಾಡಿಸ್ಕೋಬೇಕು. ಅಲ್ಲಿವರೆಗೂ ಒಂದು ಫಂಕ್ಷನ್ಸ್ಗೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಬೇಕಲ್ವಾ. ಸೊ ಹಂಗಾಗಿ ತೊಗೊಬರೋಣ ಅಂತ ಹೋಗಿದ್ವಿ. ಏನು ತೊಗೊಂಬಂದಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ಮತ್ತು ಆ ಶಾಪಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಹೋಗಿ ತೊಗೊಳ್ಳಿ. ಅವ್ರು ಹೇಳ್ತಾರೆ ರೇಟು, ಆಮೇಲೆ ಒಂದು ನೀವು ಮಾತಾಡ್ಕೊಂಡು ತೊಗೋಬೋದು. ಒಂದು ನಿಮಗೇನು ರೇಟ್ ಬೇಕು ಅದನ್ನು ಹೇಳಿ, ಅವರು ಅದಕ್ಕೆ ಬಂದರೆ ಲಾಭ ಬಂತು ಅಂದರೆ ಕೊಡ್ತಾರೆ. ಹೆಚ್ಚು ಕಮ್ಮಿ ಮಾತಾಡಿ ತೊಗೋಬೋದು, ಬಾರ್ಗಿಂಗ್ ಇದೆ, ಏನು ಫಿಕ್ಸೆಡ್ ಏನಲ್ಲ. ಸೊ ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ನೋಡಿ, ನಾನು ಇದನ್ನೇ ತೊಗೊಂಡಿದ್ದು, ಇದೊಂದು ಜೊತೆ ಓಲೆ ಆ್ಯಂಡ್ ಈ ಚೈನು. ಈ ಓಲೆ ನೋಡಿ ಗೋಲ್ಡ್ಗಿಂತ ಏನು ಕಮ್ಮಿ ಇಲ್ಲ, ಹಂಗಿದೆ. ಸಿಲ್ವರ್ಗೆ ಗೋಲ್ಡ್ ಕವರಿಂಗ್ ಮಾಡಿರೋದು ಇದು. ನಂಗೆ ತುಂಬ ಇಷ್ಟ ಆಯಿತು ಇದು ಡಿಸೈನು. ಈ ಡಿಸೈನ್ ನನ್ನ ಹತ್ರ ಗೋಲ್ಡ್ ಇತ್ತು, ಸೊ ಹಂಗಾಗಿ ತೊಗೊಂಡೆ, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ತುಂಬ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಗೊತ್ತೇ ಆಗಲ್ಲ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಚೈನ್ ಕೂಡ ಅಷ್ಟೇ. ಈ ಚೈನ್ ನೋಡಿ ಎಷ್ಟು ದಪ್ಪ ಇದೆ. ಮತ್ತು ನಿಮಗೆಲ್ಲಾದರೂ ಅನಿಸುತ್ತಾ ಇದು ಗೋಲ್ಡ್ ಅಲ್ಲ ಅಂತ? ನೋಡಿ ಎಷ್ಟು ಫಿನಿಶಿಂಗ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ನನಗೊಂದು ಸ್ವಲ್ಪ ದಪ್ಪ ಅನ್ನಿಸ್ತು ನನ್ನ ಕತ್ತಿಗೆ, ಬಟ್ ನಮ್ಮ ಮನೇಲಿ ನಮ್ಮ ಅಕ್ಕ, ನಮ್ಮ ಹಸ್ಬೆಂಡ್ ಎಲ್ಲ ಇಷ್ಟೇ ಇರಬೇಕು, ಚೆನ್ನಾಗಿದೆ ಅಂತ. ಇದು 30 ಗ್ರಾಮ್ ಏನೋ ಇದೆ, 31 ಗ್ರಾಮ್ ಇದೆ ಇದು ಚೈನು. ಸೊ ಈ ಓಲೆ ಬಂದು 14 ಗ್ರಾಮ್ ಏನೋ ಇದೆ. ಇದನ್ನು ಇದೇ ಥರ ಬಾಕ್ಸಲ್ಲಿ ಇಡಬೇಕು, ಮತ್ತು ಕಾಟನ್ ಎಲ್ಲ ಹಾಕಬಾರ್ದು. ಮತ್ತು ಈ ಥರ ಒಂದು ಕವರಲ್ಲಿ ಹಾಕ್ಕೊಡ್ತಾರೆ, ಈ ಕವರಲ್ಲೇ ಹಾಕಿಡಬೇಕು. ಸೊ ಇದನ್ನು ನಾನು ನೈಟ್ ಬಿಚ್ಚಿಡ್ತೀನಿ, ಡೇ ಟೈಮಲ್ಲಿ ಹಾಕೋತೀನಿ. ಹಂಗಾಗಿ ಅದನ್ನೇನು ಹಿಂಗೆ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಅದನ್ನೇನು ನಾನು ಪ್ಯಾಕ್ ಮಾಡಿಟ್ಟಿಲ್ಲ. ಸೊ ಇದು ಓಲೆ ಆ್ಯಂಡ್ ಚೈನ್ ಎರಡೇ ತಂದಿದ್ದು ನಾನು. ಈ ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ಗೋಲ್ಡೇ ಮಾಡಿಸ್ಕೊಳ್ತೀವಲ್ಲ, ಇನ್ನು ನೆಕ್ಸ್ಟ್ ಇನ್ನೇನೇ ಇದ್ರೂ ನಮ್ಮ ಹಸ್ಬೆಂಡು ಒಂದೊಂದೇ ಗೋಲ್ಡ್ ಮಾಡಿಸ್ಕೊಡ್ತೀನಿ, ಬೇಡ ಅಂತ ಹೇಳಿದ್ರು. ಸುಮ್ಮನೆ ತೊಗೊಂಡ್ರು ವೇಸ್ಟು. ತೊಗೊಂಡು ನಾವು ಯೂಸ್ ಮಾಡೋಂಗಿದ್ರೆ ನಮ್ಗೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಅದು. ಮತ್ತು ಈಗ ನಾವೀಗ ತೊಗೊಂಡಿದ್ದೀವಲ್ವ ಇದನ್ನು, ಇದು ತೊಗೊಂಡಿರೋದನ್ನ ಹಾಫ್ ರೇಟಿಗೆ ಹಾಕ್ಕೊತಾರೆ. ಈಗ ನಮಗೆ ಟೋಟಲ್ ಈಗ 290 ಪರ್ ಗ್ರಾಮ್ ಇದು ಅವರು ಹಾಕೋದು. ಅಂದರೆ ಬೆಳ್ಳಿ ಈಗ 100 ಗ್ರಾಮ್ ಇದೆ ಅಲ್ವಾ, ನೀವು ಬೆಳ್ಳಿ ಐಟಮ್ ಏನೇ ತೊಗೊಂಡ್ರು 100 ಗ್ರಾಮ್ 100 ರೂಪಾಯಿ ಹಾಕೋತಾರೆ. ಬಟ್ ಕೊಡೋದು 100 ರೂಪಾಯಿ ಕೊಡ್ತಾರೆ. ಬಟ್ ನಮಗೆ ಈ ಥರದ್ದೇನಾದರೂ ಒಂದು ಫ್ಯಾನ್ಸಿಯಾಗಿ ಗೋಲ್ಡ್ ಕವರಿಂಗ್ದು ಇದ್ದರೆ ಅದನ್ನು 290ಗೆ ಹಾಕ್ಕೊತಾರೆ. ನಾವು 250 ಪರ್ ಗ್ರಾಮ್ ಥರ ಮಾತಾಡಿಕೊಂಡು ತೊಗೊಂಬಂದ್ವಿ. ಸೊ ಹಂಗಾಗಿ ನಮಗೆ ಅರೌಂಡ್ ಒಂದು 12 to 13ವರೆಗೂ ಬಿತ್ತು ಇದು ಎರಡಕ್ಕೇನೆ. ಸೊ ಹಂಗಾಗಿ ಇದನ್ನು ನಾವು ಸೇಲ್ ಮಾಡ್ತೀವಿ ಅಂದರೆ ಅವರು ಒಂದು 3.5 ಇಲ್ಲ 4,000 ಅಷ್ಟೇ ಲಾಸ್ಟ್. ಅಂದರೆ ಈಗ 100 ರೂಪಾಯಿ ಇದೆ ಅಂದ್ಕೊಳ್ಳಿ, ಈಗ 30 ಪ್ಲಸ್ 14 ಅಂದರೆ ಒಂದು 31 ಇದೆ, ಇದೊಂದು 14 ಇದೆ. ಒಂದು ಅಂದಾಜು ಒಂದು 45 ಗ್ರಾಮ್ ಅಂದ್ಕೊಳ್ಳಿ. 45 ಗ್ರಾಮಿಗೆ 4,500 ಬರುತ್ತೆ 100 ರೂಪಾಯಿ ಹಂಗೆ. ಬಟ್ ಅವತ್ತಿನ ರೇಟ್ ಏನಿದೆ ಅದರಲ್ಲಿ 10 ರೂಪಾಯಿ ಏನೋ ಬಿಟ್ಟು, ಅಂದರೆ 90 ರೂಪಾಯಿಗೆ ಹಾಕೋತಾರೆ. ಅಲ್ಲಿಗೆ ನಮಗೊಂದು 4,000 ಹಂಗೆ ಸಿಗುತ್ತೆ ಹಾಕಿದ್ರೆ. ಇದನ್ನ ಅವರೇ ತೊಗೋತಾರೆ, ಅವ್ರ ಅಂಗಡಿಗೆ ಹೋಗಿ ಕೊಡ್ಬೋದು. ಸೊ ಹಂಗಾಗಿ ಇದೆರಡು ತೊಗೊಂಡೆ. ಮತ್ತು ಬೇರೆ ಎಲ್ಲ ತೊಗೊಂಡ್ರು ವೇಸ್ಟು, ನಮಗೆ ಅದು ವರ್ಕೌಟ್ ಆಗೋಲ್ಲ, ಬೇಡಮ್ಮ ಅಂತ ಅಂದರು. ಸೊ ಹಂಗಾಗಿ ಇದನ್ನು ತಗೊಂಡೆ. ಇನ್ನು ನೆಕ್ಸ್ಟ್ ಏನಿದ್ರು ಒಂದೊಂದೇ ಗೋಲ್ಡ್ ಮಾಡಿಸ್ಕೊಳೋದಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಡಿಸೈನು. ಚೈನ್ ಡಿಸೈನ್ ಅಂತೂ ತುಂಬ ಜನ ಕೇಳಿದ್ದಾರೆ. ಚೈನ್ ಡಿಸೈನ್ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡಿದ್ದು ಅಂತ ಗೊತ್ತೇ ಆಗಲ್ಲ ಇದು ಸಿಲ್ವರ್ಗೆ ಗೋಲ್ಡ್ ಕವರಿಂಗ್ ಆಗಿರೋದು ಅಂತ. ತುಂಬ ಚೆನ್ನಾಗಿದೆ ನೋಡಿ, ನೀವು ಹೋಗಿ ತೊಗೊಳಂಗಿದ್ರೆ ತೊಗೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.